ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು, ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ತಪ್ಪದಿರ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ದೀರೋ ಅಂದ್ಬಿಟ್ಟು ತಪ್ಪಿದ್ದೀರ ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಹಾಗೆ ಇದು ಅಮ್ಮ ಮನೆಯಿಂದ ಬಂದಿರೋ ಪಾರ್ಸಲ್ ಆಗಿದೆ. ಇವತ್ತು ಅಮ್ಮ ಮನೆಯಿಂದ ಅಮ್ಮ ಏನೇನು ಕಳಿಸಿದ್ರು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಮ್ಮರಲ್ಲಿ ಸಿಗೋ ಫ್ರೂಟ್ಸು, ಹಾಗೆ ಇದು ಚಕ್ಲಿ ನಿಪ್ಪಟ್ಟು ಊರ ಪಕ್ಕದಲ್ಲೇ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ಇಷ್ಟ ಅಂದ್ಬಿಟ್ಟು ಅದು ತೆಗೆದು ಕಳಿಸಿದ್ದಾರೆ. ಅದರ ಜೊತೆಗೆ ಚಿಕ್ಕಿ 2 ಪಾಕೆಟು, ಹಾಗೆ ಪಪ್ಪಾಯ, ಇದೆಲ್ಲ ತೋಟದ ಪಕ್ಕದಲ್ಲಿ ಅಕ್ಕಪಕ್ಕ ತೋಟದವರೆಲ್ಲ ಕೊಡ್ತಾರೆ. ಅದನ್ನೆಲ್ಲ ಅಮ್ಮ ಕಲೆಕ್ಟ್ ಮಾಡಿ ನನಗಂತೇಳಿ ಕಳಿಸಿದ್ದಾರೆ. ಹಾಗೆ ಹೂವು ಎಲ್ಲ ಸಿಗುತ್ತೆ, ಹಾಗೆ ಕಳಿಸಿದ್ದಾರೆ. ಕೊತ್ತಂಬರಿ ಸೊಪ್ಪು, ಇದು ಜಾಕ್ ಫ್ರೂಟ್ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ನನಗೆ ತುಂಬ ಇಷ್ಟ ಅಂದ್ಬಿಟ್ಟು ಕಳಿಸಿದ್ರು. ಹಾಗೆ ನೋಡ್ತಾನೆ ಇರೋಕ್ಕಾಗಿಲ್ಲ ತಿಂದಿರ. ಸೊ ಹಾಗೆ ತಿಂದ್ಬಿಟ್ಟೆ. ಹಾಗೆ ಇದು ಕೊತ್ತಂಬರಿ ಸೊಪ್ಪು ನಮ್ಮ ತೋಟದಲ್ಲಿಂದೆ ಕೊತ್ತಂಬರಿ ಸೊಪ್ಪು, ಹಾಗೆ ಬ್ರೋಕ್ಲಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ, ಪಪ್ಪಾಯ, ಹೂವು, ಚಕ್ಲಿ, ನಿಪ್ಪಟ್ಟು ಮತ್ತು ನೇರಳೆ ಹಣ್ಣು, ಮಾವಿನ ಹಣ್ಣು ಎಲ್ಲ ಕಳಿಸಿದ್ದಾರೆ. ಸಮ್ಮರಲ್ಲಿ ಸಿಗೋ ಫ್ರೂಟ್ಸ್ ಅಂತೂ ಮಿಸ್ ಆಗೋ ಚಾನ್ಸೇ ಇಲ್ಲ. ಏಕೆಂದರೆ ಈ ಸೀಸನ್ ಬಿಟ್ಟು ಮತ್ತು ಬೇರೆ ಸೀಸನಲ್ಲಿ ಸಿಗುತ್ತೆ, ಬಟ್ ಅಷ್ಟೊಂದು ಇದಿರಲ್ಲ ಟೇಸ್ಟು. ಸೊ ನೇರಳೆ ಹಣ್ಣು ಮಾತ್ರ ಈ ಸೀಸನಲ್ಲೇ ಸಿಗೋದು. ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ಅಮ್ಮ ಯಾರೋ ಕೊಟ್ಟಿರ್ತಾರಮ್ಮ ಅವ್ರಿಗೆ, ಅವರು ನಮಗೆ ಕಳಿಸಿದ್ದಾರೆ. ನೋಡಿ ಮಾವಿನ ಹಣ್ಣು, ಇದು ಮಲ್ಲಿಕಾ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಸಿಂಗಲ್ಲು ನೋಡಿ ಎಷ್ಟು ದಪ್ಪ ಇದೆಯೋ ಕಾಯಿ, ಒಂದೇ 1 kg ಅಷ್ಟು ಬರುತ್ತೆ. ಬೇನೆಸ ಇದು ಹಾಗೇ ತಿನ್ಬೋದು. ಬೆಂಗಳೂರ ಮತ್ತು ಬೇನೆಸ ಹಸಿ ತಿಂದ್ರೆ ಚೆನ್ನಾಗಿರೋದು. ಇದು ಯಾರಿಗೆಲ್ಲ ಇಷ್ಟ ಅಂದ್ಬಿಟ್ಟು ನೀವು ಹಿಂಗೆ ನಾನು ಫ್ರೂಟ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆಯೋ. ಅಮ್ಮ ಬಿಟ್ಟು ಯಾರೂ ಈ ರೀತಿ ಕಳಿಸೋದಿಲ್ಲ. ಇದೆಲ್ಲ ಫ್ರೀಯಾಗಿ ಬಂದಿರೋದೆ ನೋಡಿ, ಎಷ್ಟೊಂದು ಅಮ್ಮ ಪ್ರೀತಿಯಿಂದ ಕಳಿಸಿರೋದು. ಹಾಗೆ ಮಾವಿನ ಹಣ್ಣು ಹಸಿದು ಒಂದು ಕಡೆ, ಹಣ್ಣಾಗಿರೋದು ಒಂದು ಕಡೆ. ಇದು ಬೇಗ ಕಟ್ ಮಾಡಿ ತಿನ್ಬಿಡೋಣ ಅಂದ್ಬಿಟ್ಟು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀರಿ. ಇದೆಲ್ಲ ಸ್ವಲ್ಪ ಹಣ್ಣಾಗಿದೆ. ಇದು ಫಸ್ಟ್ ತಿಂದುಬಿಟ್ರೆ ಅದು ಹಣ್ಣಾಗೋ ಒಳಗಡೆ ಇದು ಖಾಲಿ ಆಗುತ್ತೆ. ಹಾಗೆ ನೋಡಿ ಏನೆಲ್ಲ ಕಳಿಸಿದ್ದಾರೆ ಅಂದ್ಬಿಟ್ಟು. ಮ್ಯಾಂಗೋ ಸೀಸನ್ನಲ್ಲಿ ಮ್ಯಾಂಗೋ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಸೀಸನ್ ಮುಗಿಯೋ ಟೈಮ್ ಬರ್ತಾಯಿದೆ, ಆದರೂ ತಿನ್ನಬೇಕು ಅಷ್ಟೇ. ಸೀಸನ್ ಇರೋ ಅಷ್ಟು ದಿನ ಚೆನ್ನಾಗಿ ತಿನ್ನಬೇಕು, ಮತ್ತು ಆಗೋಗಲಿ ಪರವಾಗಿಲ್ಲ. ಹಾಗೆ ನೇರಳೆ ಹಣ್ಣು ಫ್ರಿಜ್ಜಲ್ಲಿ ಇಡೋಣ ಅಂದ್ಬಿಟ್ಟು ಎತ್ತಿಡ್ತಾಯಿದ್ದೀನಿ. ಸ್ವಲ್ಪ ಕಚ ಆಗಿರೋದೆಲ್ಲ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಜಾಸ್ತಿ ಆಗಿದ್ದು ಇವತ್ತು ತಿನ್ಬಿಡೋಣ, ಮತ್ತು ಅದು ಮತ್ತೆ ಯಾವಾಗಾರು ಇದೆಲ್ಲ ಒಂದು ಸ್ವಲ್ಪ ಏಟಾಗಿತ್ತು ತಗೊಬರೋವಾಗ. ಅದಕ್ಕೆ ಫಸ್ಟ್ ಇದು ಖಾಲಿ ಮಾಡೋಣ ಅಂದ್ಬಿಟ್ಟು ಖಾಲಿ ಮಾಡ್ತಾಯಿದ್ದೀರಿ. ಇದ್ರ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂಚೂರು ಕಲ್ಲುಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಇಟ್ಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನೀವು ಕೂಡ ಯಾರೆಲ್ಲ ಈ ಥರ ಟ್ರೈ ಮಾಡಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಇಷ್ಟ ಆಗಿದೆ ನೋಡಿ, ಮಕ್ಕಳಿಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಹಾಗೆ ನೇರಳೆ ಹಣ್ಣು ಕೂಡ ಸ್ವಲ್ಪ ಹಾಕ್ಕೊಟ್ಟು ತಿಂತಾಯಿದ್ದೀರಿ. ಅಮ್ಮ ಹಾಗೆ ಬ್ರೋಕ್ಲಿ ಕಳಿಸಿದ್ರಲ್ವ, ಇದು ಫ್ರೈ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಇದು ಡಯಟ್ ಮಾಡೋರಿಗೆಲ್ಲ ತುಂಬ ಒಳ್ಳೆ ಹೆಲ್ತಿ ಫುಡ್ಡು. ಹಾಗೆ ಇದು ಒಬ್ಬೊಬ್ಬರಿಗೆ ಮಾಡೋಕ್ಕೆ ಬರಲ್ಲ, ಬಟ್ ಮಾಡೋ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ಕಬಾಬ್ ಮಾಡ್ಬೋದು, ಹಾಗೆ ಫ್ರೈ ಮಾಡ್ಕೋಬೋದು. ಹಾಗೆ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ. ಒಬ್ಬೊಬ್ಬರು ಹಸಿ ಕೂಡ ತಿಂತಾರೆ ಸ್ಟೀಮ್ ಮಾಡಿಕೊಂಡು. ತುಂಬ ಹೆಲ್ತಿ ಕಾನ್ಷಿಯಸ್ ಆಗಿರೋರು ಇದು ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ಸ್ವಲ್ಪ ಇದು ಅನಿಸ್ಬೋದು, ಬಟ್ ತಿನ್ನೋದಕ್ಕೆ ಮಾತ್ರ ಟೇಸ್ಟಿಯಾಗಿರುತ್ತೆ. ಹಾಗೆ ನಾನಿವತ್ತು ಫ್ರೈ ಮಾಡೋಣ ಅಂಥೇಳಿ ಎಲ್ಲ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಿಲ್ಲ, ಸಿಂಪಲ್ಲಾಗೆ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಒಂದು 5-10 ಮಿನಿಟ್ಸ್ ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಆ ನೀರೆಲ್ಲ ಬಗ್ಗಿಸ್ಬಿಟ್ಟು, ಇಲ್ಲ ನಿಮ್ಗೆ ಆ ನೀರು ವೇಸ್ಟ್ ಆಗಬಾರ್ದು, ಅದರಲ್ಲಿ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಹೋಗುತ್ತೆ ಅನ್ನೋರಾದರೆ ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡೋದ್ರಿಂದ ಅದರಲ್ಲಿರೋ ಅಂಶ ಎಲ್ಲ ಅದರಲ್ಲೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಬ್ರೋಕ್ಲಿ. ಇದನ್ನು ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡು ಎಣ್ಣೆ ಹಾಕಿ ಈರುಳ್ಳಿ, ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು ಫ್ರೈ ಮಾಡ್ಕೊಂಡು ಬಾಯ್ಲ್ ಮಾಡ್ಕೊಂಡಿಟ್ಟಿರೋಂಥ ಬ್ರೊಕೋಲಿ ಹಾಕ್ಬಿಟ್ಟು, ಹಾಗೆ ಅದ್ರ ಜೊತೆಗೆ ಒಂಚೂರು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಹಾಗೆ ಅರಿಶಿನ ಪೌಡರು ಇದ್ದರೆ ಒಂಚೂರು ಚಿಕನ್ ಮಸಾಲ ಇಲ್ಲ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳೋದು ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ.
ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿಬಿಟ್ಟು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಒಂದೊಂದು ಸಣ್ಣ ಸಣ್ಣ ಹುಳ ಇರುತ್ತೆ, ಹುಷಾರಾಗಿ ನೋಡ್ಕೊಂಡು ಬಿಡಿಸ್ಕೊಳ್ಳಿ. ನೋಡಿ ಹುಳ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಹೂಕೋಸಲ್ಲಿ ಕೂಡ ಇರುತ್ತೆ, ಹಾಗೆ ಇದರಲ್ಲೂ ಕೂಡ ಒಂದೊಂದು ಇರುತ್ತೆ. ನಿಧಾನವಾಗಿ ನೋಡಿ ಬಿಡಿಸ್ಕೊಂಡು, ಇಲ್ಲ ಒಂದು 5-10 ಮಿನಿಟ್ಸ್ ನೀರಲ್ಲಿ ನೆನೆಸಿಕ್ತೀನಿ ಅನ್ನಂದರೆ ಬಿಸಿನೀರಲ್ಲಿ ಒಂಚೂರು ಉಪ್ಪು, ಸೋಡಾ ಹಾಗೆ ಅರಿಶಿನ ಹಾಕ್ಬಿಟ್ಟು ನೆನೆಸಿಡಿ. ಮತ್ತು ಅದೆಲ್ಲ ಬಸಿಬಿಟ್ಟು ಈ ಥರ ನೀರು ಕಡಿಮೆ ಹಾಕ್ಕೋಬೇಕು, ಜಾಸ್ತಿ ಹಾಕಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದು ಮಾರ್ನಿಂಗೆ ಬಾದಾಮಿ ನೆನೆಸಿಕ್ಕೋಣ ಮಕ್ಕಳಿಗೆ ಅಂದ್ಬಿಟ್ಟು ನೆನೆಸಿಕ್ತಾ ಇದ್ದೀನಿ. ಪುಟಾಣಿ ಬಾಕ್ಸ್ ನೋಡಿ, ಎಷ್ಟು ಪುಟಾಣಿ ಬಾಕ್ಸಲ್ಲಿ, ಇಲ್ಲಾಂದರೆ ಗ್ಲಾಸಲ್ಲಿ ಅದರಲ್ಲಿ ಬೈ ಮಿಸ್ಸಾಗಿ ಕೈ ಜಾರಿದ್ರೆ ಎಲ್ಲ ಚೆಲ್ಲೋಗಿಬಿಡುತ್ತೆ. ಅದಕ್ಕೆ ಇದರಲ್ಲಿ ಹಾಕಿಟ್ರೆ ಬೆಳಗ್ಗೆ ಕೂಡ ಇದು ಮಾಡ್ಕೋಬೋದು. ನೋಡಿ ಒಂಚೂರು 80% ಬಾಯ್ಲ್ ಆದರೆ ಸಾಕು, ಜಾಸ್ತಿ ಬಾಯ್ಲ್ ಆದರೆ ಮೆತ್ತಗೆ ಆಗಿಬಿಡುತ್ತೆ ಫ್ರೈ ಮಾಡಬೇಕಾದ್ರೆ. ಸೊ ಅದಕ್ಕೆ ಒಂದು 70-80% ಬಾಯ್ಲ್ ಆದರೆ ಸಾಕು, ಜಾಸ್ತಿ ಬಾಯ್ಲ್ ಆಗಬಾರ್ದು, ನುಣ್ಣಗೆ. ಹಾಗೆ ಹಾಲು ತಂದಿದ್ದೆ, ಮಾರ್ನಿಂಗ್ ಹಂಗೆ ಇಟ್ಟರೆ ಒಡೆದು ಬಿಡುತ್ತೆ ಅಂತೇಳಿ ಹಾಲು ಕಾಯಿಸೋಣ ಅಂತೇಳ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಇದು ಬಂದು ನಂದಿನಿ ಹಾಲೆ, ಊರಲ್ಲಿ ಡೈರಿಯಲ್ಲಿ ಸಿಗುತ್ತೆ, ಬಟ್ ನಾವು ತಗೊಳ್ಳೋದಿಲ್ಲ. ನಂದಿನಿ ಹಾಲೆ ತಗೊಬಂದು ಟೀಗೆ, ಕಾಫಿಗೆ, ಹಾಗೆ ಮಕ್ಕಳು ಇರ್ತಾರೆ, ಮಕ್ಕಳೇನಾದರೂ ಬೇಕಂದರೆ ಕೊಡ್ತೀನಿ, ಇಲ್ಲ ಅಂದರೆ ಮಕ್ಳಿಗೇನು ಕೊಡೋದಿಲ್ಲ. ಕಾಯಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂಚೂರು ನೀರು ಹಾಕ್ಬಿಟ್ಟು ಕಾಯಿಸ್ತಾ ಇದ್ದೀನಿ. ಲೈಟ್ರೆಲ್ಲೋ ಇಟ್ಬಿಟ್ಟಿದ್ದೆ, ಸಿಗ್ತಾನೇ ಇಲ್ಲ. ಸೊ ಅದಕ್ಕೆ ಬೆಂಕಿ ಕಡ್ಡಿಯಲ್ಲಿ ಹಚ್ತಾ ಇದ್ದೀನಿ. ತುಂಬ ಕಷ್ಟ, ಲೈಟ್ರ್ ಇಲ್ಲ ಅಂದರೆ ಗ್ಯಾಸಲ್ಲಿ ಪ್ರತಿ ಸಾರಿ ಹಚ್ಚಬೇಕು, ಇದು ಮಾಡಬೇಕಂದ್ರೆ ಇನ್ನು ವಿಧಿ ಇಲ್ಲ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಒಂಚೂರು ನೀರು ಕೂಡ ಇಲ್ಲ, ನೀರು ನಾವು ಆಫ್ ಮಾಡಿದ ತಕ್ಷಣ ಅದೆಲ್ಲ ಎಳ್ಕೊಬಿಡುತ್ತೆ ನೀರು. ಜಾಸ್ತಿ ನೀರು ಹಟ್ಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ನೋಡಿ ಈ ರೀತಿ ಬೆಂದರೆ ಸಾಕು. ಇದು ಕೂಡ ಜಾಸ್ತಿ ಆಗಿದೆ, ಇಷ್ಟು ಬೇಡ. ಮತ್ತು ನೀರು ಏನಾದರೂ ಜಾಸ್ತಿ ಇದ್ದರೆ ಬಸ್ಕೊಂಬಿಡಿ, ಇಲ್ಲಾಂದರೆ ಫ್ರೈ ತುಂಬ ನುಣ್ಣಗೆ ಆಗಿಬಿಡುತ್ತೆ. ಈ ರೀತಿ ಬಸ್ಕೊಂಡು ಅದ್ರಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಈರುಳ್ಳಿ ಹಾಗೆ ಕರಿಬೇವು, ಬ್ರೋಕ್ಲಿ ಹಾಕ್ಬಿಟ್ಟು ಪೌಡರ್ಸ್ ಎಲ್ಲ ಏನೇನು ನಾರ್ಮಲ್ ಪೌಡರ್ ಏನೇನಿರುತ್ತೆ ಎಲ್ಲ ಹಾಕ್ಕೊಳ್ಳೋದು ಅಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಡಯಟ್ ಮಾಡೋರಿಗೆ ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ಬರೀ ಬೇಕಾದ್ರೆ ಇದು ಕೂಡ ತಗೋಬೋದು ಮಾರ್ನಿಂಗ್ ಟೈಮೆಲ್ಲ. ಇಷ್ಟೇ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ, ನಿಮಗೆ ಈ ವಿಡಿಯೋದಲ್ಲಿ ಎಲ್ಲಾದರೂ ಒಂದು ಪಾಯಿಂಟ್ ಆದರೂ ಇಷ್ಟ ಆಗಿರುತ್ತೆ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.